ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ಗುಂ ಗುರುಭ್ಯೋ ನಮಃ. ಓಂ ಪರಮಾತ್ಮನೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಗುರುಗ್ರಹ ಬದಲಾವಣೆಯಾಗೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂದ್ರೆ ಏನಾಗುತ್ತೆ? ದೈವ ಗುರು ಬೃಹಸ್ಪತಿ 1 ಜೂನ್ 2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ. ಆ ದೈವ ಗ್ರಹ ಕರ್ಕಾಟಕ ರಾಶಿಗೆ ಸಂಚಾರ ಆಗೋದ್ರಿಂದ ನಿಮಗೇನು ಫಲಾನುಫಲ ಅಂತ ವಿಚಾರ. ವೃಷಭ ರಾಶಿಯವರಿಗೆ ಗುರು ಎಷ್ಟನೇ ಮನೆ ಅಧಿಪತಿ? ಲಾಭಾಧಿಪತಿ. ಗುರು ಎಷ್ಟನೇ ಮನೆ ಅಧಿಪತಿ? ಅಷ್ಟಮಾಧಿಪತಿ. ಗುರುಗೆ ಒಂದು ಉಚ್ಚವಾದಂಥ ಸ್ಥಾನ ಯಾವುದು ಅಂದಾಗ, ತನ್ನ ಅಧಿಪತಿ ಧನಸ್ಸು ರಾಶಿ ಅಧಿಪತಿಯಾಗಿದ್ದು ಮೀನರಾಶಿ ಅಧಿಪತಿಯಾಗಿದ್ರೂ ಕೂಡ ಗುರುವಿಗೆ ಉಚ್ಚ ಸ್ಥಾನ ಕಟಕ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಒಳ್ಳೇದಾಗುತ್ತಾ? ಗುರುಬಲ ಇದೆಯಾ? ಮುಗಿತಾ? ನೋಡಿ, ನಿಮಗೆ 1 ಜೂನ್ 2026 ನಂತರ ಗುರುಬಲ ಅಂತ್ಯ. ಗುರುಬಲ ಕ್ಲೋಸ್ ಆಯಿತು. ಗುರುಬಲ ಇದ್ದಾಗ ನಾನು ಎಷ್ಟೋ ಸಲ ಹೇಳಿದ್ದೀನಿ, ನೀವೇನು ಮಾಡ್ಕೋಬೇಕು? ಮದುವೆಗಳಾಗೋರು ಮದುವೆಗಳು, ಶುಭ ಕಾರ್ಯಗಳು, ಶುಭ ಸಮಾರಂಭಗಳು, ಗುದ್ಲಿ ಪೂಜೆ, ವಾಹನಗಳನ್ನ ತಗೊಳ್ಳುವಂಥದ್ದು, ಮನೆ ಕಟ್ಟುವಂಥದ್ದು, ಗೃಹ ಪ್ರವೇಶ, ಉಪನಯನ, ಇವೆಲ್ಲ ಮಾಡ್ಕೋಬೇಕು. ರಾಜಕಾರಣಿಗಳು ಅಧಿಕಾರ ಪಡೆಯುವಂಥದ್ದು. ಗುರುಜಿ ಗುರುಬಲ ಇತ್ತು, ನನಗೇನು ಒಳ್ಳೇದಾಗಿಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಗುರು ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾನೆ, ಜಾತಕದಲ್ಲಿ ಏನಾದರೂ ಗುರು ಕೆಟ್ಟೋಗಿದ್ದಾನಾ ಅನ್ನೋದು ನಿಮ್ಮ ಜಾತಕ ತೋರಿಸ್ದಾಗ ಹೇಳ್ಬೋದು. ಈಗ ಗುರು ಬಲನೂ ಹೊರಟೋಯ್ತು. ಗಾಳಿ ಬಂದಾಗ ತೂರ್ಕೋ ಅಂತೀವಿ, ಬಂತು ಗುರುಬಲ ಬಂತು. ಗುರು ಅತಿಚಾರಿಯಾಗಿರೋದ್ರಿಂದ ಗುರು ಬೇಗ ಮೂವ್ ಆಗ್ತಾ ಇದ್ದಾನೆ. ಈಗ ಗುರು ಮೂವ್ ಆಗ್ಬಿಟ್ಟ ಕರ್ಕಾಟಕ ರಾಶಿಗೆ, ಹಾಗಾದ್ರೆ ನಿಮಗೆ ಗುರುಬಲ ಇಲ್ಲ. ಹಾಗಾದ್ರೆ ವೃಷಭ ರಾಶಿಗೆ ಗುರುಬಲ ಇಲ್ಲ ಅಂದರೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂದಾಗ, ನೀವು 12 ವರ್ಷದ ಹಿಂದೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಏನಾಯಿತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಅಂದರೆ 12 ವರ್ಷದ ಹಿಂದೆ ನಿಮ್ಗೇನಾಗಿತ್ತು? ನಿನ್ನೆ ಏನು ತಿಂಡಿ ತಿಂದ್ರಿ? ಜ್ಞಾಪಕ ಇದೆಯಾ? ಅಥವಾ ಈಗ ಇವತ್ತಿನ ದಿನ ನೀವು ನೋಡ್ತಾ ಇದ್ರೆ, ಒಂದು ವಾರದ ಮುಂಚೆ ನೀವೇನು ಊಟ ಮಾಡಿದ್ರಿ, ಏನು ತಿಂಡಿ ತಿಂದಿದ್ರಿ, ಯಾವ ಬಟ್ಟೆ ಹಾಕೊಂಡಿದ್ರಿ ಅಂತಲೇ ಜ್ಞಾಪಕ ಇರಲ್ಲ. 12 ವರ್ಷದಿಂದ ನಿಮ್ಮ ಜೀವನದಲ್ಲಿ ಏನು ನಡೀತು ಅದು ಜ್ಞಾಪಕ ಇಟ್ಕೊಳ್ಳಿ ಅಂದರೆ ಅದು ಸರಿ ಇಲ್ಲ. ಹಾಗಾದರೆ ವೃಷಭ ರಾಶಿಯವರಿಗೆ ಈಗ ಗುರುಬಲ ಅಂತ್ಯ. ಗುರು ಈಗ 3ನೇ ಮನೆಗೆ ಸಂಚಾರ ಆಗ್ತಾನೆ. ಗುರು ಅಂದರೆ ದೈವ ಗ್ರಹ ಅಂತೀವಿ. ದೇವರು ಮನುಷ್ಯನ ಕಷ್ಟ ಕೊಡ್ತಾನ ಅಂತ ನಿಮ್ಮ ಪ್ರಶ್ನೆ ಬಂದಾಗ, ದೇವರು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಾನೆ. ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ, ಇನ್ನೊಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ನಾವು ಯಾವಾಗಲೂ ಕೂಡ ಮೇಲ್ ಬರಕ್ಕೆ ಪ್ರಯತ್ನ ಮಾಡ್ತೀವಿ. ಮನುಷ್ಯನ ಗುಣ ಏನು? ನಾವು ಮೇಲ್ ಬರಬೇಕು. ಗುರು ಅಂದರೆ ಧನಕಾರಕ. ಈಗ ತೃತೀಯ ಭಾವ ಕೊಟ್ಟೋಗ್ಬಿಟ್ಟ. ತೃತೀಯ ಭಾವದಿಂದ ನೇರವಾಗಿ 9ನೇ ಮನೆ, ನಿಮ್ಮ ಜನ್ಮ ರಾಶಿಯ 11ನೇ ಮನೆ, ನಿಮ್ಮ ಜನ್ಮ ರಾಶಿಯಿಂದ 7ನೇ ಮನೆಯನ್ನು ನೋಡ್ತಾನೆ. ಗುರು ಈಗ ಕಟಕ ರಾಶಿಗೆ ಹೋಗ್ಬಿಟ್ಟ ಅಂದಾಗ ನೀವು ಯಾವ ನದಿ ಸ್ನಾನ ಮಾಡಬೇಕು? ಪುಷ್ಕರಾಂಶ ಕಾಯ್ತಾ ಇರ್ತೀವಿ, ಯಾವಾಗ ಒಳ್ಳೆ ಟೈಮು, ಆ ಟೈಮಲ್ಲಿ ಮಾಡಬೇಕು ಅಂತ. ಗುರು ನೋಡಿ 1ನೇ ತಾರೀಕು ಜೂನ್ 2026 ನೀವು ಯಮುನಾ ನದಿಗೆ ಹೋಗಿ, ಎಷ್ಟೇ ಹಣ ಖರ್ಚಾಗಲಿ, ಮತ್ತೆ ಟೈಮ್ ಬರೋದು 12 ವರ್ಷಕ್ಕೆ ಒಂದೇ ಸಲ. ಆ ಟೈಮಲ್ಲಿ ನೀವು ಹೋಗಿ ಯಮುನಾ ನದಿನಲ್ಲಿ ಸ್ನಾನ ಮಾಡಿದಾಗ ನಿಮಗೊಂದು ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆ ಟೈಮ್ ಭಾಳ ಇಂಪಾರ್ಟೆಂಟ್. ಆ ಟೈಮಲ್ಲಿ ನಿಮಗೆ ಎನರ್ಜಿ ಬರುವಂಥದ್ದೇ ಬೇರೆ ಥರ ಇರುತ್ತೆ. ಈಗ ಹಂಗಾರೆ ಗುರು ಬಲ ಹೊರಟೋಯ್ತು, ಯಾವ ಥರ ಕೆಟ್ಟದಾಗ್ಬೋದು, ಯಾವುದ್ರ ಬಗ್ಗೆ ನೀವು ಪ್ರಿಕಾಷನ್ ತಗೋಬೇಕು, ಯಾವುದು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅನ್ನೋದನ್ನು ಗುರು ಈಗ ಕಲ್ಸಕ್ಕೆ ನೋಡ್ತಾನೆ. ದೇವರು ಅಂದಾಗ ದೇವ ರೂಪದಲ್ಲಿ ಒಳ್ಳೇದು ಮಾಡ್ತಾನೆ. ಗುರು ಅಂದಾಗ ಪಾಠ. ಗುರು ಅಂದರೆ ಏನು ಮಾಡೋದು? ಜ್ಞಾನವನ್ನು ಕೊಡುವಂಥದ್ದು. ಅಂದರೆ ಗುರು ನಿಮಗೇನು ಮಾಡ್ತಾನೆ? ಪಾಠವನ್ನು ಕಲಿಸ್ತಾನೆ. ಯಾವ ವಿಷಯದಲ್ಲಿ ಪಾಠ ಕಲಿಸ್ತಾನೆ? ನಿಮಗೆ ಭಯ ಪಡಬೇಕಾ ನೀವು? ನಿಜವಾಗ್ಲೂ ಭಯ ಅನ್ನೋದು ನಮ್ಮ ಗುಣನ ಅಲ್ಲ. ಈಗ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗುರು ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೋ ಆವಾಗ ಭಯ ಯಾಕೆ ಬರುತ್ತೆ? ಶನಿ
ಲಾಭ ಭಾವದಲ್ಲಿದ್ದಾನೆ. ಗುರು 3ನೇ ಮನೆಯಲ್ಲಿದ್ದಾಗ ಭಯ ಉಂಟಾಗುತ್ತೆ. ನೀವು ಅನ್ಕೋಬೇಕು, ನನ್ನ ಭಯ ಅನ್ನೋದು ನನ್ನ ಗುಣ ಅಲ್ಲ. ಅದೇ ನಿಮ್ಮ ಪರೀಕ್ಷೆ ಈಗ. ಯಾಕಂದ್ರೆ ಮಾನಸಿಕ ಶಾಂತಿಯನ್ನ ಕಳ್ಕೊಂಡಾಗ ನಿಮ್ಮ ಸ್ಥಿತಿ ಹೆಂಗಿರುತ್ತೆ? ನಾನು ಯಾವಾಗಲೂ ಶಾಂತಿಯಾಗಿರ್ತೀನಿ. ಹೌದಪ್ಪ, ತುಂಬಾ ಗಲಾಟೆಗಳು ನಡೀತಾ ಇದೆ, ವಾತಾವರಣ ಎಲ್ಲ ಕೆಟ್ಟೋಗಿದೆ. ಅವಾಗ ನೀವು ಶಾಂತಿಯಾಗಿರ್ತೀಯಾ? ಎಲ್ಲ ಕಡೆ ಸ್ಟ್ರೈಕ್ ಆಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾರೆ? ಅಲ್ಲಿರೋ ವಾತಾವರಣಕ್ಕೆ ವಶ ಆಗ್ಬಿಟ್ಟು ಕಲ್ಲೆಸಿತಾರೆ. ಹಾಗೆ ನೀವೇನಾದ್ರೂ ನಿಮ್ಮ ಮನಸ್ಸಿಗೆ ವಶ ಆಗಿದ್ದೀರಾ? ಇದನ್ನ ನೀವು ಕಲ್ತ್ಕೋಬೇಕು. ಗುರು 3ನೇ ಮನೆಗೆ ಬಂದಾಗ ನಿಮಗೆ ಮಾನಸಿಕವಾಗಿ ಶಾಂತಿಯನ್ನ ಕಳ್ಕೊಂತೀರಾ. ಅವಾಗ ನಿಮಗೆ ಶಾಂತಿಯ ವ್ಯಾಲ್ಯೂ ಗೊತ್ತಾಗುತ್ತೆ. ಇಲ್ಲ ನೀವು ಸದಾ ಸಂತೋಷವಾಗಿದ್ರೆ ಶಾಂತಿಯ ಬೆಲೆ ಏನು ಗೊತ್ತಾಗುತ್ತೆ? ಇತರರಿಂದ ಮೋಸಕ್ಕೆ ಒಳಗಾಗುವ ಸಾಧ್ಯತೆ. ನಿಮ್ಮ ಪ್ರಯಾಣಗಳಲ್ಲಿ ಫಲದಾಯಕವಾಗಿರಲ್ಲ. ಹೊಸ ಸ್ಥಳಗಳಿಗೆ ಸಡನ್ ಆಗಿ ಟ್ರಾನ್ಸ್ಫರ್ ಆಗ್ಬಿಡುವಂಥದ್ದು. ಯಾಕೆಂದ್ರೆ ಗುರು ಏನ್ ಮಾಡ್ತಾನೆ? 9ನೇ ಮನೆ ನೋಡ್ತಾನೆ. ತಂದೆಯ ಜೀವಕ್ಕೆ ಅಪಾಯ ಉಂಟಾಗುತ್ತೆ. ನಾವೇನು ಅನ್ಕೊಂಡಿರ್ತೀವಿ? ಈ ದೇಹ ಶಾಶ್ವತ, ದೇಹದ ತಾಯಿ ಶಾಶ್ವತ, ದೇಹದ ತಂದೆ ಶಾಶ್ವತ ಅನ್ನೋ ತರ ಜೀವನ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಶಾಶ್ವತನ? ಈ ಶರೀರ ಶಾಶ್ವತನ? ಈ ಶರೀರ ಕೊಟ್ಟಂತ ತಂದೆ ಶಾಶ್ವತನ? ಈ ಶರೀರ ಕೊಟ್ಟಂತ ತಾಯಿ ಶಾಶ್ವತನ? ನನ್ನ ಶರೀರನೇ ಶಾಶ್ವತ ಅಲ್ಲ ಅಂದಾಗ ಶರೀರ ತಾಯಿ ತಂದೆನೂ ಶಾಶ್ವತ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಶ್ವರ ಒಬ್ಬನೇ ಶಾಶ್ವತ. ನಾನು ಚೈತನ್ಯ ಶಕ್ತಿನೇ ಶಾಶ್ವತ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೋವರೆಗೂ ನಿಮ್ಮನ್ನ ಬಿಡಲ್ಲ. ಸ್ನೇಹಿತರಿಂದ, ಸಂಬಂಧಿಕರಿಂದ ತೊಂದರೆಗಳುಂಟಾಗುವಂಥದ್ದು, ನಿಮ್ಮ ಸಹೋದರ ಸಹೋದರಿಯರು ಅನಾರೋಗ್ಯಕ್ಕೆ ಉಂಟಾಗುವಂಥದ್ದು, ನಿಮ್ಮ ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಅಪಾಯ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಅಪಾಯ, ವ್ಯಾಪಾರದಲ್ಲಿ ಅಧಿಕ ನಷ್ಟ ಉಂಟಾಗುವಂಥ ಸಾಧ್ಯತೆ. ಏನು ಯಾವಾಗಲೂ ವ್ಯಾಪಾರ ಚೆನ್ನಾಗಾಗ್ತಾ ಇರುತ್ತೆ, ಯಾವಾಗಲೂ ಸಕ್ಸಸ್ ಆಗ್ತಿರುತ್ತೆ ಅಂತ ಇರುತ್ತಾ? ಇಲ್ಲ. ನೀವು ಜೀವನದಲ್ಲಿ ಸೋಲು ನೋಡಬೇಕು, ಗೆಲುವನ್ನು ನೋಡಬೇಕು. ಇದನ್ನ ಪಾಠ ಕಲಿಸೋಕ್ಕೆ ಗುರು ಈಗ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ನೀವೀಗ ಅಟೆನ್ಷನ್, ಜಾಗ್ರತೆಯನ್ನು ವಹಿಸಿ. ಗುರು ಲಾಭ ಭಾವವನ್ನು ನೋಡ್ತಾನೆ. ಎಲ್ಲ ಬೇರೆ ಬೇರೆ ಗುರುಗಳು ನೋಡೋದು, ನಮ್ಮ ಚಾನಲ್ಲು ನೋಡ್ತೀರಾ, ಕೆಲವರು ಬೇರೆಯವರು ಹೇಳಿದ್ದನ್ನು ಗಮನಿಸ್ತೀರಾ. ಗುರು ಲಾಭ ಅಂತ ಹೇಳಿದ್ರು ಗುರುಜಿ ಒಳ್ಳೆ ಲಾಭ ಬರುತ್ತಲ್ವಾ? ಗುರು 11ನೇ ಮನೆ ನೋಡ್ತಾನೆ. ಗೋಚಾರದಲ್ಲಿ ಗುರು 3ನೇ ಮನೆಗೆ ಬಂದಾಗ ನೀವೇನು ಲಾಭ ಮಾಡಿರ್ತೀರೋ ಅದು ನಷ್ಟ ಆಗೋಗುತ್ತೆ. ವೃಷಭ ರಾಶಿ ಜಾತಕರಿಗೆ ಗುರು 7ನೇ ಮನೆ ನೋಡ್ತಾನಲ್ಲ ಗುರುಜಿ, ವಿವಾಹ ಆಗಲ್ವಾ? ಖಂಡಿತ ಇಲ್ಲ. ವಿವಾಹ ಜೀವನದಲ್ಲಿ ತೊಂದರೆ. ವಿವಾಹ ಸೆಟ್ ಆಗ್ಬಿಟ್ಟಿರುತ್ತೆ, ತುಂಬಾ ಆಸೆ ಪಟ್ಬಿಟ್ಟಿರ್ತೀರ. ಮದುವೆ ಆಗೋಕ್ಕಿಂತ ಮುಂಚೆ ವಧುಗೆ ವರನ ಮೇಲೆ ಆಸೆ, ವರನಿಗೆ ವಧುವಿನ ಮೇಲೆ ಆಸೆ. ಇನ್ನೇನು ಮದುವೆ ಆಗ್ಬೇಕು ಅನ್ನೋಂಥ ಒಂದು ತುದಿ, ಇನ್ನೇನು ಆಗ್ಬೇಕು ಅನ್ನೋ ಟೈಮಲ್ಲಿ ಮನೆಯವರೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ಹೆಂಗೆ ಮನಸ್ಸಿಗೆ ಆಘಾತ ಆಗ್ಬೋದು ಅಲ್ವಾ? ಎಷ್ಟೋ ಜನ ಜೀವನದಲ್ಲಿ ನಡೆದೋಗಿದೆ, ಈಗ ಮತ್ತೆ ನಡೆಯುವಂಥ ಚಾನ್ಸಸ್ ಇದೆ ವೃಷಭ ರಾಶಿ ಜಾತಕರಿಗೆ. ಇನ್ನೇನು ತಾಳಿ ಕಟ್ಟೋ ಟೈಮಲ್ಲೂ ನಿಂತೋಗ್ಬಿಡ್ಬೋದು. ಏನು ಈ ಥರ ಆಗೋಯ್ತಲ್ಲ. ಆಗ ಒಳ್ಳೆ ವರ ಬಂದಾಗ ವಿವಾಹ ಆಗಲಿಲ್ಲ, ಇವಾಗ ಎಷ್ಟು ಹುಡುಕಿದ್ರು ವರ ಸಿಗ್ತಾ ಇಲ್ಲ ಅಂತ ಆ ದೇವಸ್ಥಾನ ಹೋಗ್ತೀರಾ, ಈ ದೇವಸ್ಥಾನ ಹೋಗ್ತೀರಾ, ಹೆಣ್ಮಕ್ಳು ಹೇಳಿದ್ದೆಲ್ಲ ಪೂಜೆ ಮಾಡ್ತಾ ಇರ್ತೀರ. ಆಮೇಲೆ ವರ ಸಿಕ್ಕಿದ್ಮೇಲೆ ಅವನ ಮೇಲೆ ಜಗಳ ಆಡ್ತಾ ಇರ್ತೀರ ಅಲ್ವಾ? ಅದನ್ನು ನೀವು ಪರಿವರ್ತನೆ ಮಾಡ್ಕೋಬೇಕಲ್ಲ. ಈಗ ಗುರು 7ನೇ ಮನೆ ನೋಡ್ತಾ ಇದ್ದಾನೆ, 9ನೇ ಮನೆ ನೋಡ್ತಾ ಇದ್ದಾನೆ, 11ನೇ ಮನೆ ನೋಡ್ತಾ ಇದ್ದಾನೆ. ಶನಿ ಇದ್ದಾನೆ 11ನೇ ಮನೆಯಲ್ಲಿ. ಶನಿ ಏನ್ ಹೇಳ್ತಾನೆ? ಗುರು 2ನೇ ಮನೆಯಲ್ಲಿದ್ದ ಏನು ಮಾಡ್ತಿರ್ಲಿಲ್ಲ ನಾನು, ಈಗ 11ನೇ ಮನೇಲಿ ಕೂತು ಗುರು ಬೇರೆ ಕೆಟ್ಟೋದ ವೃಷಭ ರಾಶಿಯವರಿಗೆ. ನಾನು ಯಾರೋ ನಂಬಿದ್ನಪ್ಪ, ಸ್ನೇಹಿತರೇ ನನಗೆ ಮೋಸ ಮಾಡ್ಬಿಟ್ರಾ? ನಮ್ಮ ಅಣ್ಣನೇ ನನಗೆ ಮೋಸ ಮಾಡುವಂಥ ಚಾನ್ಸ್ ಇದೆಯಾ? ನಮ್ಮ ಅಕ್ಕ ನನಗೆ ಮೋಸ ಮಾಡುವಂಥ ಚಾನ್ಸ್ ಇದೆಯಾ? ಇವರೆಲ್ಲ ಒಡ ಹುಟ್ಟದವರಲ್ವಾ? ಎಷ್ಟು ಒಳ್ಳೆ ಆತ್ಮೀಯ ಸ್ನೇಹಿತ ನಂಗೆ ಸಹಾಯ ಮಾಡೋಕ್ಕಾಗಲಿಲ್ಲ. ಅಳಿಯ ಮೋಸ ಮಾಡ್ಬಿಟ್ನಾ? ಸೊಸೆ ಮೋಸ ಮಾಡ್ಬಿಟ್ನಾ? ಆಯಾ ಬರುವಂಥದ್ದೆಲ್ಲ ಕಟ್ಟಾಗ್ಬಿಡುತ್ತೆ. ಭಯ ಪಡಿಸ್ತಾ ಇಲ್ಲ. ನಿಮ್ಮಲ್ಲಿ ಏನೋ ಒಂದು ಚೇಂಜ್ ಮಾಡೋಕ್ಕೋಸ್ಕರನೇ ಈ ಪರಿಸ್ಥಿತಿಗಳು ಬರುತ್ತೆ. ಇದನ್ನ ಚಾಲೆಂಜ್ ಆಗಿ ನೀವು ನಡ್ಸ್ಕೊಂಡು ಹೋಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ.
ಅದಕ್ಕೆ ಹೇಳಿದ್ರು, ಶಿವ ಕಣ್ಣು ಕಾಣಲ್ಲ, ಓಂ ಅವ್ಯಕ್ತಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ಇರಬೇಕು. ದೇವ್ರು ಕಾಣಲ್ವಲ್ಲ, ಅವ್ಯಕ್ತ. ನೀವು ಕಾಣಲ್ಲ, ನಿಮ್ಮ ಒಳಗಡೆ ಚೈತನ್ಯ ಶಕ್ತಿ ಇದೆ, ವಿನಾಶ ಆಗಲ್ಲ. ಎನರ್ಜಿ, ಇಂಗ್ಲಿಷಲ್ಲಿ ಇದೇನು ಸೈನ್ಸಲ್ಲಿ ಹೇಳ್ತಾರೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಹಾಗೆ ಒಳಗಡೆ ಇರುವಂಥ ಚೈತನ್ಯ ಶಕ್ತಿಯಿಂದ ನೀವು ಶಿವನ್ ನೆನಪು ಮಾಡಬೇಕು, ಕಲಿಬೇಕು. ಈಗ ನಿಮಗೆ ಚಾಲೆಂಜಿಂಗ್ ಪೀರಿಯಡ್ ವೃಷಭ ರಾಶಿ ಜಾತಕರಿಗೆ. ಗುರುಬಲ ಅಂತ್ಯ ಆಯ್ತು. ಯಾವತ್ತವರೆಗೂ? 31/10/2026 ಗುರು ಎಲ್ಲಿರ್ತಾನೆ? ಹುಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಅದಕ್ಕೆ ಬಹಳ ಎಚ್ಚರ. ಬೇರೆಯವರೆಲ್ಲ ಹೇಳಿದ್ರು, ಗುರುಜಿ ತುಂಬಾ ಒಳ್ಳೇದಾಗುತ್ತಂತೆ, ಗುರು ಹುಚ್ಚ ಆಗ್ಬಿಡ್ತಾನಂತೆ, 7ನೇ ಮನೆ ನೋಡ್ತಾ ಇದ್ದಾನೆ, ವಿವಾಹ ಆಗ್ಬಿಡುತ್ತೆ ಅಂತೆಲ್ಲ ಹೇಳಿದ್ರು. ನನ್ನ ಗುರುಬಲ ಇದ್ದಾಗಲೂ ಚೆನ್ನಾಗಿಲ್ಲ. ಬೇರೆಯವ್ರ ವಿಷಯ ಎಲ್ಲ ಬೇಡ. ಬೇರೆಯವ್ರು ನಿಮ್ಮನ್ನ ದಾರಿ ತಪ್ಪಿಸ್ಬೋದು. ನೀವು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಕೆಲಸ ಸತ್ಯವನ್ನ ಹೇಳುವಂಥದ್ದು. ಸತ್ಯ ಸ್ವಲ್ಪ ಕಷ್ಟ ಆಗುತ್ತೆ ಕೇಳಕ್ಕೆ, ಏನಪ್ಪ ಇಷ್ಟೊಂದೆಲ್ಲ ನೆಗೆಟಿವ್ ಹೇಳ್ತಾರೆ ಅನ್ಸುತ್ತೆ. ಆದರೆ ಸತ್ಯ ಸತ್ಯನೇ. ಸತ್ಯ ಕಬ್ಬಿಣದ ಕಡಲೆ ಆಗಿರ್ಬೋದು, ಸತ್ಯನ ಮುಚ್ಚಿಡಕ್ಕಾಗತ್ತಾ? ಒಳ್ಳೇದಾಗುತ್ತೆ ಬಿಡ್ರಿ ನಿಮಗೆಲ್ಲ ಅಂತ ಹೇಳ್ಬಿಟ್ರೆ, ಕಷ್ಟ ಬಂದರೆ ಏನು ಜ್ಯೋತಿಷಿಗಳೆಲ್ಲ ಸುಳ್ಳು ಹೇಳ್ತಾರೆ ಅನ್ಸ್ಬಿಡುತ್ತೆ. ನನ್ನ ಕರ್ತವ್ಯ ನಿಮ್ಗೆ ಸತ್ಯವನ್ನು ಹೇಳಿದ್ದೀನಿ, ಸತ್ಯವಾದಂತಹ ಪರಮಾತ್ಮನನ್ನ ನೆನಪು ಮಾಡೋದನ್ನು ಹೇಳಿದ್ದೀನಿ. ನೀವು ಸತ್ಯ. ಶರೀರ ವಿನಾಶ ಆಗುತ್ತೆ, ಚೈತನ್ಯ ಶಕ್ತಿ ವಿನಾಶ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಕಲ್ತ್ಕೊಳ್ಳುವಂಥ ಸಮಯ, ಕಲ್ತ್ಕೊಳ್ಳಿ. ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾಜಲಾಭಿಷೇಕ ಆಗಾಗ ಮಾಡಿಸ್ತಾರೆ. ಗುರು ಸಂಚಾರ ಫಲದಲ್ಲಿ ಗುರು 3ನೇ ಮನೆಯಿಂದ 7, 9, 11 ಇವೆಲ್ಲ ಆಕ್ಟಿವೇಟ್ ಆಗೋಗುತ್ತೆ ನಿಮ್ಗೀಗ. ಗುರು ಯಾವಾಗ 1ನೇ ತಾರೀಕು ಜೂನ್ 2026 ರಾಶಿ ಪರಿವರ್ತನೆ ಆಗ್ತಾನೆ, ನಿಮಗೆ ಸಪ್ತಮ ಸ್ಥಾನ, ತೃತೀಯ ಸ್ಥಾನ, ಭಾಗ್ಯ ಸ್ಥಾನ, 11ನೇ ಮನೆ, ಒಟ್ಟು 4 ಭಾವಗಳು ಆಕ್ಟಿವೇಟ್ ಆಗುತ್ತೆ. ಈ 4 ಭಾವಗಳಲ್ಲೂ ನೀವು ಬಹಳ ಎಚ್ಚರವಾಗಿ ಇರಬೇಕು. ಚಿಕ್ಕ ಸಹೋದರಿನೂ ನಂಬಕ್ಕಾಗಲ್ಲ, ಚಿಕ್ಕ ಸಹೋದರನು ನಂಬಕ್ಕಾಗಲ್ಲ, ಅಣ್ಣ ಅಕ್ಕನು ನಂಬಕ್ಕಾಗಲ್ಲ. ಅಂಥ ಪರಿಸ್ಥಿತಿಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಅಂಥವ್ರು ಅವಾಗ ಯಾವ ಥರ ನೀವು ಇರ್ತೀರಾ ಅನ್ನೋದನ್ನ ಪ್ರೂವ್ ಮಾಡಬೇಕು. ಪ್ರಿಯ ವೀಕ್ಷಕರೇ, ವೃಷಭ ರಾಶಿ ಗುರುಗ್ರಹ ಬದಲಾವಣೆಯಿಂದ ವೃಷಭ ರಾಶಿಗೆ ಯಾವ ಥರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋ ವಿಷಯ ತಿಳಿಸಿದ್ದೀನಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿಯೊಳಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಬೆಳಕು ಅನ್ನೋದು ಗೊತ್ತಾಗಲಿ. ಪ್ರಿಯ ವೀಕ್ಷಕರೇ, ನೀವು ಯಾರ್ಯಾರು ಶೇರ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು. ತುಂಬ ತುಂಬ ಧನ್ಯವಾದಗಳು. ನಿಮಗೆಲ್ಲ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.